ಸರ್ ನಮಸ್ತೆ. ಇದು ಅಗ್ಲಾಯ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್. ಸೊ ಇಲ್ಲಿ ಇವತ್ತು ವನ್ನಾದೇವಿ ಭೈರವೇಶ್ವರಂದು ಉತ್ಸವ ಮಾಡ್ತಾ ಇದ್ದಾರೆ. 25ನೇ ವರ್ಷದ ಗ್ರಾಮಸ್ಥರು, ಆಮೇಲೆ ಊರಿನ ಮುಖ್ಯಸ್ಥರು, ಆಮೇಲೆ ಒಂದು ಹಳ್ಳಿಕಾರ್ ರೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಂದೀಶ್ ವರ್ಣ ಇದ್ದಾರೆ, ಇದ್ದಾರೆ ಇಲ್ಲಿ ನಮ್ಮ ಅಜಯ್ ಅಂತ. ಸೊ ಇವರೆಲ್ಲ ಹಳ್ಳಿಕಾರ್ ರೇಸ್ ಮಾಡಬೇಕು, ಹಳ್ಳಿಕಾರ್ ತಳಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಉತ್ತೇಜಿತ ಅಂದ್ರೆ ಇವತ್ತೊಂದು ಟ್ರ್ಯಾಕ್ ಚೆಕ್ ಮಾಡೋಕ್ಕೋಸ್ಕರ ಅಜಯ್ ಅವರು ಬಂದಿದ್ದಾರೆ. ಯಾವ ತರ ಮಾಡಿದ್ದಾರೆ, ಏನು ಎತ್ತ ಅಂತ ಬೆಂಗಳೂರಿಂದ. ಆ ನಿಟ್ಟಿನಲ್ಲಿ ಇವತ್ತು ಅಜಯ್ ಸರ್ ಮಾತಾಡ್ತಾರೆ. ಸರ್ ನಮಸ್ಕಾರ, ನಮ್ಮ ಹೆಸರು ಅಜಯ್ ಗೌಡ ಅಂತ. ಇವತ್ತು ಏನಪ್ಪಾ ಅಂದ್ರೆ ನಮ್ಮ ತಾತಿರ್ ಕಾಲದಿಂದ, ನಮ್ಮ ಅಪ್ತಿರ್ ಕಾಲದಿಂದ ಹಳ್ಳಿಕಾರ್ ಅನ್ನೋದು ನಡೆಸ್ಕೊಂಡ್ ಬರ್ತಾ ಇದ್ರು. ಸಂದೀಪಣ್ಣ ಅವರಿಂದ ಹಿಂದೆ ಇದ್ರ ಬಗ್ಗೆ ಇವಾಗ ನಾವು ಒಳಗಡೆ ಬಂದಿದ್ವಿ. ಇದ್ರ ಬಗ್ಗೆ ಹಳ್ಳಿಕಾರ್ ತಳಿ ಉಳಿಸ್ಬೇಕು, ಬೆಳೆಸಬೇಕು ಅಂತ ನಾವು ನಿಂತಿದ್ದೀವಿ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಒಂದು ಹಳ್ಳಿಕಾರ್ ತಳಿದು ಮತ್ತೆ ಒಂದು ರೇಸ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಊರಲ್ಲಿ, ನಮ್ಮ ತಾಲೂಕಲ್ಲಿ ಅದರಿಂದ ಇವಾಗ ನಾವು ಒಂದು ರೇಸ್ ಇಟ್ಟಿದ್ದೀವಿ. 3ನೇ ತಾರೀಕು 4ನೇ ತಾರೀಕು ಸರ್ ರೇಸ್ ಟ್ರ್ಯಾಕ್ ಅಡ್ರೆಸ್ ಬಂದು ಇದು ಅಗ್ಲೇ ಅನ್ನೋ ಗ್ರಾಮ, ಸಂತೆ ಬಚ್ಚಳ್ಳಿ ಹೋಬಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನೀವು ಹಾಸನ ಡಿಸ್ಟಿಕ್, ಬೇಲೂರು, ಹಳೆಬೀಡು, ಚಿಕ್ಕಮಗಳೂರಿಂದ ಬರೋದಾದ್ರೆ ನೀವು ಬಂದು ನೀವು ಶ್ರವಣಬೆಳಗೊಳ ರೂಟ್ ಬಂದ್ರೆ ಶ್ರವಣಬೆಳಗೊಳದಿಂದ 7 ಕಿಲೋಮೀಟರ್ಸ್ ನಮ್ಮೂರು ಬರುತ್ತೆ, ನಮ್ಮ ಅಗ್ಲೇಯನ ಗ್ರಾಮ. ಈ ಕಡೆ ನೀವು ಮಂಡ್ಯ, ಪಾಂಡವಪುರ, ಅಲ್ಲಿಂದ ಮೈಸೂರು, ಈ ಕಡೆಯಿಂದ ಬಂದ್ರೆ ನೀವು ಕೇರ್ಪೇಟೆ ಬಂದ್ರೆ ಮೇಲ್ಕೋಟೆ ಟು ಶ್ರವಣಬೆಳಗೊಳ ಹೈವೇ ನೀವು ತಗೊಂಡ್ರೆ ಅಗ್ಲೇಯ ಅನ್ನೋದು ಸೆಂಟ್ರಲ್ ಸಿಗುತ್ತೆ. ನೀವು ಕೇರ್ಪೇಟೆಯಿಂದ 18 ಕಿಲೋಮೀಟರ್ ನಮ್ಮೂರ್ಗೆ ಆಗುತ್ತೆ. ಮೇಲ್ಕೋಟೆಯಿಂದ ಬಂದ್ರೆ 16 ಕಿಲೋಮೀಟರ್ ಆಗುತ್ತೆ. ನಾಮಂಗಲ ಕಡೆಯಿಂದ ಬಂದ್ರೆ ನಿಮಗೆ 36 ಕಿಲೋಮೀಟರ್ ನಮ್ಮೂರ್ಗೆ ಆಗುತ್ತೆ. ಸರ್ ಟ್ರ್ಯಾಕ್ ಬಂದು ನಮ್ದು 180 ಮೀಟರ್ ರನ್ನಿಂಗ್ ಇದೆ. ಅವೇಡಿಂಗ್ ಬಂದು 120 ಮೀಟರ್ ಕಡೆಯಿಂದ ಜನಗಳು ಬಂದು ಇದನ್ನ ನಾವು ಇನ್ನ ಮುಂದೆ ವರ್ಷ ನಡೆಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನಡೆಸ್ತೀವಿ, ಉಳಿಸ್ಕೊತೀವಿ ಹಳ್ಳಿಕಾರ್ ತಳಿನ.